ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆನ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ಕಾಫ್ ಅಂದರೆ ಕೆಮ್ಮಿನ ಸಮಸ್ಯೆ. ನೋಡಿ, ಒಂದು ಸತಿ ಕೆಮ್ಮು ಬಂತು ಅಂತಂದರೆ ಅದು ಒಂದು 15 ದಿನದವರೆಗೂ ಹೋಗೋದೇ ಇಲ್ಲ. ಎಂಥ ಆ್ಯಂಟಿಬಯೋಟಿಕ್ ತೊಗೊಂಡ್ರೂ ಅಟ್ಲೀಸ್ಟ್ ಅದು ಒಂದು ವಾರ ಅಥವಾ ಇನ್ನೊಂದು ವಾರದ ಮೇಲೆ ನಿಮಗೆ ಬಾಧಿಸಿನೇ ಹೋಗೋದು. ಇಂತಹ ಒಂದು ಕೆಮ್ಮಿನ ಸಮಸ್ಯೆ ಹೇಗೆ ಬರುತ್ತೆ, ಇದಕ್ಕೆ ಏನು ಉಪಾಯಗಳಿದೆ, ಹಾಗೆ ಇದಕ್ಕೆ ಮುದ್ರಾಯೋಗದಲ್ಲಿ ಏನೇನು ಅನುಕೂಲಗಳಿದೆ, ಯಾವ ಮುದ್ರೆಗಳು ಅನುಕೂಲಕಾರಿಯಾಗಿದೆ ಅಂತ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಒಂದು ಕೆಮ್ಮು ಅನ್ನೋದು, ಕಾಫ್ ಅನ್ನೋದು ಹೇಗೆ ಕಾಣಿಸ್ಕೊಳ್ಳುತ್ತಪ್ಪ, ಯಾವ್ಯಾವ ರೀಸನ್ಸ್ಗೆ ಅಂತಂದರೆ ನೋಡಿ, COPD ಪ್ರಾಬ್ಲಮ್ ಇರೋರಿಗೆ ಕೆಮ್ಮು ಸರ್ವೇ ಸಾಮಾನ್ಯವಾಗಿದೆ. ನ್ಯೂಮೋನಿಯಾ ಪ್ರಾಬ್ಲಮ್ ಇರೋರಿಗೆ ಕೆಮ್ಮು ಸರ್ವೇ ಸಾಮಾನ್ಯವಾಗಿದೆ. ಹಾಗೆ GARD ಪ್ರಾಬ್ಲಮ್ ಇರೋರಿಗೆ ಇದು ಒಂದು ಕೆಮ್ಮು ಅನ್ನೋದು ಸರ್ವೇ ಸಾಮಾನ್ಯ ಪ್ರಾಬ್ಲಮ್ ಆಗಿದೆ. ಅದೇ ರೀತಿಯಾಗಿ ಶ್ವಾಸಕೋಶದ ಯಾವುದೇ ಸಮಸ್ಯೆಗಳಂದರೆ ಹೆಚ್ಚಿನದಾಗಿ ಕಫ ಪ್ರಕೃತಿ ಇರುವಂತಹ ದೇಹಕ್ಕಂತೂ ಕೆಮ್ಮು ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ. ಅದೇ ರೀತಿಯಾಗಿ ಅತ್ಯಧಿಕವಾಗಿ ಉಷ್ಣತೆಯನ್ನು ಹೊಂದಾಗ್ಲೂ ಒಂದ್ಸತಿ ಕೆಮ್ಮು ಬರೋದನ್ನು ನಾವು ನೋಡಬಹುದಾಗಿದೆ. ಇದು ಸಹ ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಮ್ಯೂಕಸ್ ಪ್ರಮಾಣ ಜಾಸ್ತಿಯಾಗಿ ಅದೇ ಕಫ ಅಂಶನೆಲ್ಲ ಅದು ಜಾಸ್ತಿ ಆದಾಗೂ ಸರ್ವೇ ಸಾಮಾನ್ಯವಾಗಿ ಕೆಮ್ಮು ಬಂದೇ ಬರುತ್ತೆ. ಅದರಲ್ಲೂ ಅಲರ್ಜೆಟಿಕ್ಗೆ ಒಳಗಾದಾಗ ಕೆಮ್ಮನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ. ಅದೇ ರೀತಿಯಾಗಿ ಸೈನಸ್ ಪ್ರಾಬ್ಲಮ್ ಇದ್ದಾಗೂ ಈ ಕೆಮ್ಮನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ನಾವು ನೋಡಬಹುದಾಗಿದೆ. ಕೆಮ್ಮು ಬಂದಾಗ 1 ದಿನಕ್ಕೆ 2 ದಿನಕ್ಕೆ ಹೋಗುತ್ತೆ ಅನ್ನೋದು ಅದು ಅತ್ಯಧಿಕವಾಗಿ ಒಂದು ತಪ್ಪು ಕಲ್ಪನೆ. ಅದೇನಿದ್ರು ಒಂದು ವಾರ ಬಾಧಿಸಿನೇ ಹೋಗೋದು ಎಂಥ ಆ್ಯಂಟಿಬಯೋಟಿಕ್ ತೊಗೊಂಡು. ಆದರೆ ಕೆಮ್ಮು ನಿವಾರಣೆ ಆಗಬೇಕು ಅಂದರೆ ಕಷಾಯಗಳಲ್ಲಿ ಅತ್ಯಧಿಕವಾದಂಥ ಒಂದು ಉತ್ತಮ ಒಂದು ಫಲಿತಾಂಶಗಳು ಕೊಡುತ್ತೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಬಹುದಾಗಿದೆ. ಅದರಲ್ಲೂ ಏನು ಅಂತಂದರೆ ಏನು ನಾವು ಈ ಮಸಾಲೆ ಯುಕ್ತವಾಗಿ ಬಳಸುವಂತಹ ಒಂದು ಪದಾರ್ಥಗಳು ಏನಿದೆ, ಅದರಲ್ಲಿ ಈ ಲವಂಗ ಆಗಿರಬಹುದು, ಚಕ್ಕೆ ಆಗಿರಬಹುದು, ಇದರಲ್ಲಿ ಈ ಒಂದು ಕಷಾಯಗಳಲ್ಲಿ ಮತ್ತು ತುಳಸಿ, ದೊಡ್ಡಪತ್ರೆ ಇವೆಲ್ಲ ಉತ್ತಮವಾದಂಥ ಒಂದು ಪರಿಣಾಮಗಳನ್ನು ಬೀರುತ್ತೆ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಇನ್ನು ಮುದ್ರಾ ಯೋಗದಲ್ಲಿ ಯಾವ ರೀತಿಯಾಗಿ ಅಂದರೆ ಮುದ್ರೆಗಳು ಯೂಸ್ ಆಗಿದೆಯಪ್ಪ ಈ ಒಂದು ಕೆಮ್ಮಿನ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಅಂದರೆ ಇವತ್ತಿನ 2 ಮುದ್ರೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಒಂದು ಲಿಂಗ ಮುದ್ರೆ, ಇನ್ನೊಂದು ವಿಶುದ್ಧಿ ಮುದ್ರೆ ಅಂತಂದ್ಬಿಟ್ಟು. ಲಿಂಗ ಮುದ್ರೆ ಅನ್ನೋದು ನಾನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಇದರಲ್ಲೂ ನಾನು ಹೇಳ್ತಾನೆ ಬಂದಿದ್ದೀನಿ. ಲಿಂಗ ಮುದ್ರೆ ಅನ್ನೋದು ಅಂದರೆ ಉಷ್ಣತೆನ ಅದು ಏನು ಮಾಡುತ್ತೆ ಅಂತಂದರೆ ಕಂಟ್ರೋಲ್ಗೆ ತೊಗೊಂಬರುತ್ತೆ, ಸಮಾನಾಂತರ ಮಾಡುತ್ತೆ. ಅಂತಂದರೆ ಹೆಚ್ಚು ಉಷ್ಣತೆ ಇದ್ದಾಗ ಅದನ್ನು ಈಕ್ವಲ್ ಮಾಡುತ್ತೆ, ಅಥವಾ ಕಡಿಮೆ ಉಷ್ಣತೆ ಇದ್ದಾಗೂ ಈಕ್ವಲ್ ಮಾಡೋದಕ್ಕೆ ಈ ಒಂದು ಲಿಂಗ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಹಾಗಾದರೆ ಈ ಲಿಂಗ ಮುದ್ರೆ ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ. ನೋಡಿ, ಲಿಂಗ ಮುದ್ರೆನ ನಿಮ್ಮ 10 ಬೆರಳುಗಳನ್ನು ಮೊದಲು ಈ ರೀತಿಯಾಗಿ ಜೋಡಿಸ್ಬೇಕು. ನಂತರ ಹೆಬ್ಬೆರಳನ್ನ ಈ ರೀತಿಯಾಗಿ ಮೇಲ್ಮುಖವಾಗಿ ಎಂಗೇಜ್ ಆಗಿ ಇರಿಸಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಉಷ್ಣತೆ ಅನ್ನೋದೇನಾಗುತ್ತೆ ಅಂತಂದರೆ ಬ್ಯಾಲೆನ್ಸ್ ಬರುತ್ತೆ. ಅಂದರೆ ಹೆಚ್ಚು ಉಷ್ಣಕ್ಕೊಳಗಾಗಿದ್ದರೆ ಕಡಿಮೆ ಆಗುತ್ತೆ, ಕಡಿಮೆ ಆಗಿದ್ದರೆ ಅದು ಸ್ವಲ್ಪ ಈಕ್ವಲೆನ್ಸ್ಗೆ ಬರೋಕ್ಕೆ ಹೆಚ್ಚು ಮಾಡುತ್ತೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಲಿಂಗ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಯಾಕಂದರೆ ನೋಡಿ, ನಿಮ್ಮಲ್ಲಿ ಕಫ ಪ್ರಕೃತಿ ಹಾಗೆ ಜಲತತ್ವ ಎಲ್ಲ ಜಾಸ್ತಿ ಇದ್ದಾಗೂ ಕೆಮ್ಮುಗೀಡಾಗುತ್ತೆ, ಹಾಗೆ ಉಷ್ಣತೆ ಅನ್ನೋದು ಜಾಸ್ತಿ ಇದ್ದಾಗ್ಲೂ ಕೆಮ್ಮುಗೀಡಾಗುತ್ತೆ. ಅದರ ಬ್ಯಾಲೆನ್ಸ್ ಮಾಡೋದಕ್ಕೆ ಲಿಂಗ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ವಿಶುದ್ಧ ಮುದ್ರೆ ನೋಡಿ, ನಮ್ಮಲ್ಲಿ 7 ರೀತಿಯಾದ ಚಕ್ರಗಳಿದೆ. ಅದರಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಹಾಗೆ ಅನಾಹತ, ಹಾಗೆ ವಿಶುದ್ಧಿ, ಹಾಗೆ ಆಜ್ಞಾ, ಹಾಗೆ ಸಹಸ್ರಾರ ಅಂತಂದ್ಬಿಟ್ಟು. ಈ 7 ಚಕ್ರಗಳಲ್ಲಿ ಈ ಒಂದು ಕೆಮ್ಮು ಬರೋದು ಅಂದರೆ ಟ್ರೋಟ್ ಚಕ್ರ ಅಂತಂದ್ಬಿಟ್ಟು ಹೇಳ್ತೀವಿ. ಶ್ವಾಸಕೋಶ ಹಾಗೆ ಟ್ರೋಟ್ನ ಸಂಬಂಧಿಸಿದಂತಹ ಒಂದು ಇದಕ್ಕೆ ಎಲ್ಲಾಗುತ್ತೆ ಅಂದರೆ ಈ ವಿಶುದ್ಧಿ ಚಕ್ರ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಈ ವಿಶುದ್ಧಿ ಚಕ್ರನ ಬ್ಯಾಲೆನ್ಸ್ ಮಾಡೋದ್ರಿಂದನೂ ನಾವು ಈಗ ಒಂದು ಕೆಮ್ಮು ಸಮಸ್ಯೆಯಿಂದ ಆಚೆ ಬರ್ಬೋದು. ಈ ವಿಶುದ್ಧಿ ಮುದ್ರೆ ಅಂತಲೇ ಈ ಒಂದು ಚಕ್ರ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಮುದ್ರೆನ ನೋಡಬಹುದಾಗಿದೆ. ಯಾವುದಪ್ಪ ವಿಶುದ್ಧಿ ಮುದ್ರೆ ಹೇಗಿರುತ್ತಪ್ಪ ಅನ್ನೋದಾದರೆ ನೋಡಿ, ಮೊದಲಿಗೆ ನಾವು ಕೈಗಳನ್ನು ಈ 2 ಕೈಗಳು ಏನಿದೆ ಅದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಬೇಕು. ನಂತರ ಏನು ಮಾಡಬೇಕು ಅಂತಂದರೆ ಇದನ್ನು ಕ್ಲೋಸ್ ಮಾಡಿಕೊಂಡು ನಮ್ಮ ಹೆಬ್ಬೆರಳನ್ನ ಈ ರೀತಿಯಾಗಿ 2 ಹೆಬ್ಬೆರಳುಗಳನ್ನ ಈ ರೀತಿಯಾಗಿ ಇರಿಸಬೇಕಾಗುತ್ತೆ. ಇದನ್ನು ವಿಶುದ್ಧಿ ಮುದ್ರೆ ಅಂತಂದ್ಬಿಟ್ಟು ನಾವು ಕರಿತೀವಿ. ಇದರ ಜೊತೆಗೆ ಇಷ್ಟೇ ಅಲ್ಲದೆ ವಿಶುದ್ಧಿ ಮುದ್ರೆನ ಇನ್ನೊಂದು ರೀತಿಯೂ ಮಾಡ್ತಾರೆ. ಅಂದರೆ ಇದನ್ನೆರಡನ್ನು ಸೇರಿಸ್ಬಿಟ್ಟು ಈ ಒಂದು ಹೆಬ್ಬೆರಳನ್ನ ಈ ರೀತಿ ಕ್ರಾಸ್ ಆಗಿಡೋ ಅಂಥದ್ದು. ನೋಡಿ, ಈ ರೀತಿಯಾಗಿ ಇದನ್ನು ವಿಶುದ್ಧಿ ಮುದ್ರೆ ಅಂದರೆ ಈ ರೀತಿಯಾಗಿ ಹೆಬ್ಬೆರಳು ಕ್ರಾಸ್ ಆಗುತ್ತೆ, ಇವೆರಡು ಈ ರೀತಿ ಸೇರ್ಕೊಳುತ್ತೆ. ನೋಡಿ, ಇದು ಹಿಂಗೆ ಸೇರ್ಕೊಳುತ್ತೆ, ಹೆಬ್ಬೆರಳು ಈ ರೀತಿಯಾಗಿ ಕ್ರಾಸ್ ಆಗುತ್ತೆ. ಓಕೆನಾ? ಈ ರೀತಿಯಾಗೂ ವಿಶುದ್ಧಿ ಮುದ್ರೆನ ಮಾಡಬಹುದಾಗಿದೆ. ಈ ರೀತಿ ಮಾಡೋದ್ರಿಂದ ವಿಶುದ್ಧಿ ಚಕ್ರ ಅನ್ನೋದೇನಾಗುತ್ತೆ ಅಂತಂದರೆ ಅಲ್ಲಿ ಕಫತತ್ವ ಅನ್ನೋದು ಜಾಸ್ತಿ ಇದ್ದಾಗ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಉಷ್ಣತೆ ಇದ್ದಾಗೂ ಬ್ಯಾಲೆನ್ಸ್ ಮಾಡುತ್ತೆ. ಒಟ್ಟಾರೆ ವಿಶುದ್ಧಿ ಚಕ್ರ ಅನ್ನೋದು ಆ್ಯಕ್ಟಿವೇಟ್ ಆಗಿ ಅಲ್ಲಿನ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಈ ವಿಶುದ್ಧಿ ಮುದ್ರಾ ಅನ್ನೋದು ಸಹಾಯಕಾರಿಯಾಗಿದೆ.
ಸೊ ಈ ರೀತಿಯಾಗಿ ಅಂದರೆ ಕೆಮ್ಮು ಅನ್ನೋ ಸಮಸ್ಯೆ ಅಂತ ಅನ್ನೋದು ಒಂದು ದೀರ್ಘವಾಗಿ ಬಾಧಿಸುವಂಥ ಅತ್ಯಧಿಕವಾಗಿ ಒಂದು ಕಷ್ಟಕರವಾದಂಥ ಒಂದು ಸಮಸ್ಯೆ ಆಗಿದೆ. ಸೊ ಅದರಲ್ಲೂ ಕೆಲವೊಂದು ಸತಿ ವೈರಸ್ ಇನ್ಫೆಕ್ಷನ್ನಿಂದ ಈ ಒಂದು ಕೆಮ್ಮನ್ನೋದು ಬಂದಾಗ ಬೇರೆವರೆಗೂ ಅವ್ರದ್ದು ಸ್ಪ್ರೆಡ್ ಆಗೋದನ್ನು ನಾವು ನೋಡಬಹುದಾಗಿದೆ. ಸೊ ಹೀಗಿರುವಾಗ ಕೆಮ್ಮನ್ನು ಆದಷ್ಟು ಮನೆಯ ಒಂದು ಕಷಾಯಗಳನ್ನು ಯೂಸ್ ಮಾಡಿಕೊಂಡು, ಯಾಕಂದರೆ ಕಷಾಯಗಳಿಗೆ ಎಷ್ಟೋ ಮಲೆನಾಡು ಪ್ರದೇಶಗಳಾಗಿರ್ಬೋದು, ಇನ್ನಿತರ ಆಸ್ಪತ್ರೆಗಳು ಅಂದರೆ ದವಾಖಾನೆಗಳು ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಸೊ ಅದು ದೊರಕದಿಲ್ದಿರೋ ಟೈಮಲ್ಲಿ ಕೇವಲ 3-4 ಡೇಸ್ ಕಷಾಯಗಳನ್ನು ಕುಡ್ಕೊಂಡು ಕೆಮ್ಮನ್ನು ಕಡಿಮೆ ಮಾಡ್ಕೊಂಡಿರೋದನ್ನು ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ಕಷಾಯಗಳನ್ನು ಕುಡ್ಕೊಂಡು ಹಾಗೆ ಮುದ್ರೆಗಳನ್ನು ಯೋಗಗಳನ್ನು ಮಾಡ್ತಾ ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಇದನ್ನು ನೋಡಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.